ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಶ್ರವಣ ಈಗ ನಡೆದಿದೆ. ಅದರಲ್ಲಿ ಇವತ್ತು ನಾವು ನೋಡಬೇಕಾದಂಥ ಭಾಗ 13ನೇ ಭಾಗ. ನಾವು ಈಗ ನೋಡಬೇಕಾದಂಥ ಈ ಭಾಗ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 10ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 12ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಇದು 10ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ ಈ ಅಧ್ಯಾಯ ಕಾಣಿಸುವುದಿಲ್ಲ. ವೇದಗಳ ಸಂವಾದ, ದಾನ ಧರ್ಮ ಇವುಗಳಿಗೆ ಸಂಬಂಧಪಟ್ಟಂತೆ ವೇದದಲ್ಲಿ ಏನು ಸಂವಾದ ಬಂದಿದೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಚತುರ್ಣಾಮಪಿ ವೇದಾನಂ ಸಂವಾದಂ ಪುತ್ರ ತತ್ಶೃಣು. ಋಗ್ವೇದ, ಯಜುರ್ವೇದ ಮತ್ತೆ ಸಾಮವೇದ, ಅಥರ್ವವೇದಗಳು ಮನುಷ್ಯನ ಕರ್ತವ್ಯಗಳು, ದಾನ ಧರ್ಮ ಇತ್ಯಾದಿಗಳೇನಿವೆ ಅದಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಮಾತಾಡಿಕೊಂಡಂತಹ ಒಂದು ಭಾಗ ಇದು. ವೇದಗಳು ಅಂದ್ರೆ ವೇದಾಭಿಮಾನಿ ದೇವತೆಗಳು ಈ ಮುಂದಿನಂತೆ ಮಾತಾಡ್ಕೊಳ್ತಿದ್ದಾರೆ ಅಂತ ನಾವು ಭಾವಿಸಬಹುದಾಗಿದೆ. ಋಗ್ವೇದ ಏನು ಹೇಳಿತ್ತು ಮೊದಲನೇದಾಗಿ ಅದನ್ನ ಈಗ ನೋಡೋಣ. ಗ್ರಹಾನಾಶ್ರಯಮಾಣಸ್ಯ ಅಗ್ನಿಹೋತ್ರಂ ಚ ಜುಹ್ವತಃ ಸರ್ವಂ ಸುಕೃತಮಾದತ್ತೆ ಯಸ್ ಸಾಯಂ ವಿದ್ಯತೆ ಅತಿಥಿ. ಒಬ್ಬ ಗೃಹಸ್ಥಾಶ್ರಮದಲ್ಲಿದ್ದಾನೆ, ಅಗ್ನಿಹೋತ್ರವನ್ನು ಮಾಡ್ತಾನೆ. ಆದರೆ ಅವನ ಮನೆಗೆ ಸಾಯಂಕಾಲ ಬಂದಂತಹ ಅತಿಥಿ ನಿರಾಶನಾಗಿ ಹೊರಟೋಗುವಂತಹ ಪ್ರಸಂಗ ಬಂದ್ರೆ ಆ ಯಜಮಾನನ ಪುಣ್ಯವನ್ನೆಲ್ಲ ಅತಿಥಿ ಕಸಿದುಕೊಂಡು ಹೋಗಿಬಿಡ್ತಾನೆ. ಯಜಮಾನ ಆ ಅತಿಥಿಯನ್ನು ಸತ್ಕರಿಸದ ಕಾರಣಕ್ಕಾಗಿ ದೋಷಕ್ಕೆ ಗುರಿಯಾಗ್ತಾನೆ ಅಂತ ಋಗ್ವೇದದ ಅಭಿಮಾನಿ ದೇವತೆ ಹೇಳ್ತದೆ. ಇಲ್ಲಿ ಈ ಸಾಯಂ ಅಂತ ಶಬ್ದ ಇದೆಯಲ್ಲ, ಸಾಯಂ ಅಂತ ಕೆಲವು ಕಡೆ ಇದೆ, ಸಾಯೇ ಅಂತ ಕೆಲವು ಕಡೆ ಶಬ್ದ ಇದೆ. ಸಾಯಂಕಾಲದಲ್ಲಿ ಬಂದ ಅತಿಥಿಗೆ ಮಾತ್ರ ಇಂಥದೊಂದು ನಿಯಮ ಯಾಕೆ? ಅದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ಸಾಯಂಕಾಲವೇ ಆಗಲಿ, ಮಧ್ಯಾಹ್ನವೇ ಆಗಲಿ, ಯಾವುದೇ ಕಾಲದಲ್ಲಿ ಆಗಲಿ, ಮಧ್ಯಾಹ್ನವೂ ಕೂಡ ಅತಿಥಿಗೆ ಸತ್ಕಾರ ಮಾಡಬೇಕಾದಂತಹ ಕಾಲದಲ್ಲಿ ಒಂದು ಪ್ರಧಾನವಾದ ಕಾಲವೇ. ಆದ್ರಿಂದ ಮಧ್ಯಾಹ್ನ ಒಬ್ಬ ಅತಿಥಿ ಬಂದವನು ನಿರಾಶನಾಗಿ ಹೋಗುವಂತ ಪ್ರಸಂಗ ಬಂದ್ರೆ ಅದು ಯಜಮಾನನಿಗೆ ದೋಷಕರ ಅಂತಾನೆ ಶಾಸ್ತ್ರದಲ್ಲಿ ಬೇರೆ ಕಡೆ ಎಲ್ಲ ಕಾಣಿಸ್ತದೆ. ಯಾವುದೇ ಪ್ರಸಂಗದಲ್ಲಿ ಬರಲಿ, ಅತಿಥಿಗೆ ಆದವನು ಎಂದೂ ಕೂಡ ನಿರಾಶನಾಗಿ ಹೋಗುವಂತ ಪ್ರಸಂಗ ಬರಬಾರದು. ಯಜಮಾನ ಅವನಿಗೆ ತಕ್ಕದಾದ ಸತ್ಕಾರವನ್ನ ಮಾಡಲೇಬೇಕು. ಆದ್ರಿಂದ ಇಲ್ಲಿ ಸಾಯಂ ಅಂತ ಯಾಕೆ ಹೇಳ್ತಾರೆ? ಅನುವಾದ ಮಾಡಿದವರು ಯಾರು ವಿಚಾರ ಮಾಡಲಿಲ್ಲ, ಮತ್ತೆ ಸಂಸ್ಕೃತ ವ್ಯಾಖ್ಯಾನಗಳನ್ನು ಬರೆದವರು ಯಾರು ಕೂಡ ವಿಚಾರ ಮಾಡಲಿಲ್ಲ. ನನಗೂ ಅದರ ವಿಶೇಷಾರ್ಥ ಏನು ಹೊಳೆಯಲಿಲ್ಲ. ಸಾಯಂಕಾಲ ಬಂದಾಗ ಅವನಿಗೆ ಬರೀ ಆಹಾರ ಮಾತ್ರ ಅಲ್ಲ, ರಾತ್ರಿ ಮಲಗಲಿಕ್ಕೆ, ರಾತ್ರಿ ತಂಗಲಿಕ್ಕೆ ಬೇಕಾದಂತಹ ಅನುಕೂಲವನ್ನು ಅವನಿಗೆ ಮಾಡಿಕೊಡಬೇಕು. ಮಧ್ಯಾಹ್ನ ಬಂದವನಾದ್ರೆ ಊಟ ಮಾಡಿ ಹೊರಟು ಹೋಗುವಂತ ಪ್ರಸಂಗನೂ ಇರ್ತದೆ. ಸಾಯಂಕಾಲ ಬಂದ್ರೆ ಊಟ ಮಾಡಿ ಅಲ್ಲೇ ತಂಗುವಂತ ಪ್ರಸಂಗ ಇರ್ತದೆ ಅಂತ ಹೀಗೇನಾದ್ರೂ ಇದ್ದಿರಬೇಕು. ಆದ್ರೂ ಈ ಸಾಯಂ ಅನ್ನೋದಕ್ಕೆ, ಸಾಯಂ ಅಂತ ಇಲ್ಲಿ ಶಬ್ದ ಇರೋದ್ರಿಂದ ಇದಕ್ಕೊಂದು ಏನಾದ್ರು ಅರ್ಥ ಹೇಳಬೇಕಾಗಿದೆ ಹೊರತು ಅದಕ್ಕೆ ಸಹಜವಾಗಿ ಸಾಯಂ ಅನ್ನೋದು ಅಲ್ಲಿ ಹೊಂದುವಂತ ಶಬ್ದ ಅಲ್ಲ. ಯಾವುದೇ ಕಾಲದಲ್ಲಿ ಬಂದ ಅತಿಥಿಗೂ ಸತ್ಕಾರ ನಡೆಯಲೇಬೇಕಾದದ್ದು ಮುಖ್ಯ. ಯಜುರ್ವೇದ ಹೇಳ್ತದೆ, ನ ಸ್ಕಂದತೆ ನ ವ್ಯಥತೆ ನಾಸ್ಯ ಊರ್ಧ್ವಂ ಸರ್ಪತೆ ರಚಃ ವರಿಷ್ಠಂ ಅಗ್ನಿಹೋತ್ರಾಚ್ಚ ಬ್ರಾಹ್ಮಣಸ್ಯ ಮುಖೇ ಹುತಂ. ಅಗ್ನಿಹೋತ್ರ ಮೊದಲಾದ ಯಜ್ಞಗಳನ್ನ ಏನ್ ಮಾಡ್ತೇವಲ್ಲ, ಯಜ್ಞಾಗ್ನಿಯಲ್ಲಿ ಏನು ಆಹುತಿ ಹಾಕ್ತೇವೆ, ಅದಕ್ಕಿಂತ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣ ಮನೆಗೆ ಬಂದಾಗ ಅವನಿಗೆ ಆಹುತಿ ಹಾಕುವುದು ಹೆಚ್ಚು ಶ್ರೇಷ್ಠ. ಯಾಕೆ? ಈ
ಜ್ಞಾನಿಯಾದ ಬ್ರಾಹ್ಮಣನ ಮುಖದಲ್ಲಿ ಹಾಕಿದಂತಹ ಆಹುತಿ, ಆತನಿಗೆ ಮಾಡಿಸಿದಂತಹ ಭೋಜನ ಅದು ಜಾರಿ ಹೋಗೋದಿಲ್ಲ. ಮತ್ತೆ ಅದು ನಮಗೆ ವ್ಯಥೆಯನ್ನೂ ಉಂಟು ಮಾಡೋದಿಲ್ಲ. ಅದರಿಂದ ಧೂಳು ಹೊಗೆ ಅದನ್ನೂ ಏನು ಮೇಲಕ್ಕೆ ಬರೋದಿಲ್ಲ. ಅಗ್ನಿಯಲ್ಲಿ ಆಹುತಿ ಹಾಕಿದಾಗ ಆ ತುಪ್ಪ ಮೊದಲಾದ ಆಹುತಿ ಹಾಕ್ತೇವಲ್ಲ, ತುಪ್ಪ ಜಿಡ್ಡಿನ ಅಂಶ ಉಳ್ಳದ್ದಾದ್ರಿಂದ ಅಲ್ಲೇ ಜಾರಿ ಹೋಗ್ತದೆ. ಅದೇ ಯಜ್ಞ ಕುಂಡದಲ್ಲೇ ಜಾರ್ತದೆ, ಅದೇನು ಹೊರಗಡೆ ಜಾರಿ ಹೋಗೋದಿಲ್ಲ. ಮತ್ತೆ ಅಲ್ಲಿ ಕೂತ್ಕೊಂಡಿರುವಂತಹ ಯಜಮಾನ, ಪುರೋಹಿತ ಮೊದಲಾದವರಿಗೆ ಬಿಸಿ, ಅಲ್ಲಿ ಬರುವಂತಹ ಉಷ್ಣತೆ, ಹೊಗೆ ಇತ್ಯಾದಿ ಕಾರಣಗಳಿಂದಾಗಿ ವ್ಯಥೆ ಉಂಟು ಮಾಡುತ್ತದೆ ಯಜ್ಞಾಗ್ನಿಯಲ್ಲಿ ಹಾಕಿದಂತಹ ಆಹುತಿ. ಮತ್ತೆ ಧೂಳು, ಹೊಗೆ ಇತ್ಯಾದಿಗಳೆಲ್ಲ ಯಜ್ಞಾಗ್ನಿಯಲ್ಲಿ ಇರ್ತವೆ. ಬ್ರಾಹ್ಮಣನ ಮುಖದಲ್ಲಿ ಹಾಕಿದಂತಹ ಆಹುತಿಗೆ ಈ ಜಾರುವುದು ಅನ್ನುವಂಥ ಪ್ರಸಂಗವೇ ಇಲ್ಲ. ಅದು ನೇರವಾಗಿ ಆತನ ಹೊಟ್ಟೆಗೆ ಹೋಗ್ತದೆ. ಯಜ್ಞಾಗ್ನಿಯಲ್ಲಿ ಹಾಕಿದ ಆಹುತಿ ಜಾರಿ ತುಪ್ಪ ಬೇಗ ಜಾರಿ ಕೆಳಗೆ ಬೀಳ್ತದೆ. ಯಜ್ಞಾಗ್ನಿಯಲ್ಲೇ ಜಾರ್ತದೆ, ಅದು ಬೇರೆ ವಿಷಯ. ಇದೊಂದು ಅಲಂಕಾರಿಕವಾದಂತಹ ವರ್ಣನ ಅಷ್ಟೆ, ಸಾಹಿತ್ಯ ಸೌಂದರ್ಯವನ್ನ ಒಳಗೊಂಡಂತಹ ವರ್ಣನೆ. ಜಾರುವುದು ಅಂತಂದ್ರೆ ಬೀಳುವುದು ಅಂತ ಅರ್ಥ, ಒಂದು ದೋಷ. ಆ ದೋಷ ಯಜ್ಞಾಗ್ನಿಯಲ್ಲಿ ಕೊಟ್ಟಾಗ, ಆಹುತಿ ಕೊಟ್ಟಾಗ ಇದೆ. ಆ ದೋಷ ಬ್ರಾಹ್ಮಣ ಎಂಬ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಇಲ್ಲ ಅಂತ ಅಭಿಪ್ರಾಯ. ವ್ಯಥತೆ ಯಜ್ಞಾಗ್ನಿಯಲ್ಲಿ ಆಹುತಿ ಹಾಕಿದಾಗ ಅಲ್ಲಿರುವ ಉಷ್ಣತೆ ಇತ್ಯಾದಿ ಕಾರಣಗಳಿಂದಾಗಿ ಸುತ್ತಮುತ್ತಲಿದ್ದವರಿಗೆ ಬಿಸಿ ತಟ್ಟಬಹುದು. ಆದರೆ ಬ್ರಾಹ್ಮಣನಿಗೆ ಆಹುತಿ ಹಾಕಿದಾಗ ಅಂಥದ್ದೇನು ಸಮಸ್ಯೆ ಇಲ್ಲ. ಹೊಗೆಯೂ ಕೂಡ ಬರೋದಿಲ್ಲ. ರಜಹ ಅಂತಿದೆ ಅಲ್ಲಿ. ರಜಹ ಅಂದ್ರೆ ಧೂಳು, ಹೊಗೆ ಮೊದಲಾದದ್ದೆಲ್ಲ ಯಜ್ಞಾಗ್ನಿಯಲ್ಲಿ ಆಹುತಿ ಹಾಕಿದಾಗ ಮೇಲಕ್ಕೆ ಕವಿತದೆ, ಸುತ್ತಲೂ ಹರಡುತ್ತದೆ. ಆದರೆ ಬ್ರಾಹ್ಮಣ ಎಂಬ ಅಗ್ನಿಗೆ ಈ ಆಹುತಿ ಕೊಟ್ಟಾಗ ಮಾತ್ರ ಆ ಸಮಸ್ಯೆ ಏನೂ ಇಲ್ಲ ಅಂತ ಅದರ ಅಭಿಪ್ರಾಯ. ಮುಂದೆ ಸಾಮವೇದದ ಒಂದು ಮಾತು ಕೇಳಿ ಬರ್ತದೆ. ನಚೇದ್ಧಂತಿ ಪಿತರಂ ಮಾತರಂ ವಾ ನ ಬ್ರಾಹ್ಮಣಂ ನೋಪವಾಸಂ ಕರೋತಿ ಯತ್ಕಿಂಚಿತ್ ಅನ್ಯತ್ ವೃಜನಂ ಕರೋತಿ ಪ್ರೀತ್ಯ ಅತಿಥಿ ತದಪಹಂತಿ ಪಾಪಂ. ಅತಿಥಿ ಸತ್ಕಾರ ಎಲ್ಲಾ ಥರದ ಪಾಪಗಳನ್ನು ಕೂಡ ಸುಟ್ಟು ಹಾಕಬಲ್ಲಂಥ ಒಂದು ಪ್ರಬಲವಾದಂಥ ಧಾರ್ಮಿಕ ಕಾರ್ಯ. ಎಲ್ಲವನ್ನೂ ಸುಟ್ಟು ಹಾಕ್ತದೆ. ಆದರೆ ತಂದೆ, ತಾಯಿ ಮತ್ತೆ ಜ್ಞಾನಿಗಳನ್ನ ಯಾರನ್ನಾದರೂ ಹಿಂಸಿಸಿದ್ರೆ ಆ ದೋಷಗಳನ್ನು ಮಾತ್ರ ಈ ಅತಿಥಿ ಸತ್ಕಾರ ನಾಶಪಡಿಸಲಿಕ್ಕೆ ಸಮರ್ಥ ಅಲ್ಲ. ನಚೇದ್ ಹಂತಿ ಪಿತರಂ ಮಾತರಂ ವಾ, ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಹಿಂಸಿಸದಿದ್ದರೆ ಅಂದ್ರೆ ಆ ಪಾಪವೊಂದನ್ನು ಮಾಡದೆ ಹೋದರೆ ಉಳಿದೆಲ್ಲ ಪಾಪಗಳು ಅತಿಥಿ ಸತ್ಕಾರದಿಂದ ನಾಶ ಕಾಣ್ತವೆ. ನ ಬ್ರಾಹ್ಮಣಂ ನೋಪವಾಸಂ ಕರೋತಿ, ಬ್ರಾಹ್ಮಣನನ್ನ ಹಿಂಸಿಸುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ನ ಬ್ರಾಹ್ಮಣಂ ನೋಪವಾದಂ ಕರೋತಿ, ಉಪವಾದ ಮಾಡುವುದು ಅಂದ್ರೆ ಅವನನ್ನ ದೂಷಿಸುವುದು, ಅವನ ಬಗ್ಗೆ ಏನಾದರೂ ಕೆಟ್ಟ ಮಾತನಾಡುವುದು. ನ ಅಪವಾದಂ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ನ ಅಪವಾದಂ ಅನ್ನೋ ಪಾಠನೇ ಹೆಚ್ಚು ಸರಿ. ನೋಪವಾದಂ ಅಂತಿದೆ, ಅದನ್ನೇ ನ ಅಪವಾದಂ, ನೋ ಅಪವಾದಂ ಅದೆರಡೂ ಕೂಡ ಸಂಧಿಯಾಗಿ ನೋಪವಾದಂ ಅಂತಾಗಿದೆ. ಬ್ರಾಹ್ಮಣನನ್ನು ಹಿಂಸಿಸಬಾರದು, ತಂದೆ ತಾಯಂದ್ರನ್ನ ನೋಯಿಸಬಾರದು. ಈ ಮೂರು ದೋಷಗಳನ್ನು ಮಾತ್ರ ಅಗ್ನಿಹೋತ್ರವು, ನಮ್ಮ ಈ ಅತಿಥಿ ಸತ್ಕಾರವೂ ಕೂಡ ಸ್ವಚ್ಛ ಮಾಡಲಿಕ್ಕೆ ಸಮರ್ಥ ಅಲ್ಲ. ಈ ಮೂರು ದೋಷಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ದೋಷವನ್ನು ಈ ಅತಿಥಿ ಸತ್ಕಾರ ಪರಿಹರಿಸ್ತದೆ ಅಂತ ಅದರ ತಾತ್ಪರ್ಯ. ಯತ್ ಕ್ರೋಧನೋ ಯಜತೆ ಯದ್ ದದಾತಿ ಯದ್ವಾ ತಪಸ್ತಪ್ಯತಿ ಯಜ್ಜುಹೋತಿ ವೈವಸ್ವತೋ ಹರತೆ ಸರ್ವಮಸ್ಯ ಮೋಘಂ ಚೇಷ್ಟಂ ಭವತಿ ಕ್ರೋಧನಸ್ಯ. ಇದು ಕೊನೆಯ ಮಾತು, ಇದು ಅಥರ್ವವೇದದ್ದು. ಇದರ ಮುಂಚಿನ ಮಾತು ಸಾಮವೇದದ್ದು.
ಅತಿಥಿ ಸತ್ಕಾರ ಎಲ್ಲ ದೋಷವನ್ನು ನಾಶಪಡಿಸ್ತದೆ. ತಂದೆ ತಾಯಂದ್ರಿಗೆ ಮಾಡುವ ಹಿಂಸೆ, ಜ್ಞಾನಿಯಾದ ಬ್ರಾಹ್ಮಣನಿಗೆ ಮಾಡುವಂತಹ ಅಪವಾದ, ಈ ಮೂರನ್ನು ಹೊರತುಪಡಿಸಿದರೆ ಅಂತ ಈ ಮಾತು ಸಾಮವೇದದ್ದು. ಅಥರ್ವವೇದ ಹೇಳ್ತದೆ, ಕೋಪಿಷ್ಠನಾದ ಮನುಷ್ಯ ಮಾಡುವಂತಹ ಯಜ್ಞ ಅಂದ್ರೆ ಪೂಜೆ, ದಾನ, ತಪಸ್ಸು ಮತ್ತೆ ಯಜ್ಞ. ಮೊದಲೇ ಒಂದ್ ಕಡೆ ಯಜತೆ ಅಂತ ಬಂದಿದೆ, ಅಲ್ಲಿ ಪೂಜೆ ಅಂತ ತಿಳ್ಕೋಬೇಕು. ಜುಹೋತಿ ಅಂತ ಬಂದಲ್ಲಿ ಅದನ್ನು ಯಜ್ಞ ಅಂತ ತಿಳ್ಕೊಳ್ಬೇಕು. ಕೋಪಿಷ್ಠನಾದವನು, ಕ್ರೋಧಶೀಲನಾದವನು ಈ ಎಲ್ಲಾ ಕೆಲಸಗಳನ್ನು ಮಾಡಿದರೂ ಕೂಡ ಯಮ ಅವನದ್ದಾದ ಎಲ್ಲವನ್ನು ಪುಣ್ಯವನ್ನು ನಾಶಪಡಿಸಿ ಬಿಡ್ತಾನೆ ಅಂತ ಅದರ ತಾತ್ಪರ್ಯ. ಅದರ ಮುಂದಿನ ಅಧ್ಯಾಯವನ್ನು ನೋಡ್ತೇವೆ ನಾವು ಈ ಮೂರು ಪಾಠಗಳಲ್ಲೂ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲೂ ಕೂಡ ಮುಂದಿನ ಅಧ್ಯಾಯವೇ ಇದೆ. ಈಗಾಗಲೇ ಹೇಳಿದಂತೆ ಉತ್ತರ ಭಾರತದ ಪಾಠದಲ್ಲಿ ಅಧ್ಯಾಯ ನಮಗೆ ಕಾಣಿಸೋದಿಲ್ಲ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗಾಗಲೇ ಏನು ಅಧ್ಯಾಯ ನಡೆದಿದೆ ಅಂದ್ರೆ 10ನೇ ಅಧ್ಯಾಯ, ಆ 10ನೇ ಅಧ್ಯಾಯದ ಮುಂದುವರಿಕೆನೇ ಇಲ್ಲಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 13ನೇ ಅಧ್ಯಾಯ ಆ ವೇದಗಳ ಸಂವಾದದ ಜೊತೆಗೆ ಮುಕ್ತಾಯ ಕಾಣ್ತದೆ. 14ನೇ ಅಧ್ಯಾಯದಲ್ಲಿ ಈ ಮುಂದಿನ ಈಗ ನಾವು ನೋಡಬೇಕಾದ ಭಾಗ ಇದೆ. ವೈಷ್ಣವ ಪಾಠದಲ್ಲಿಯೂ ಕೂಡ 10ನೇ ಅಧ್ಯಾಯ ಮುಕ್ತಾಯ ಕಂಡು 11ನೇ ಅಧ್ಯಾಯ ಪ್ರತ್ಯೇಕವಾಗಿದೆ. ಇದು ಒಂದು ಸಂವಾದವೇ. ಇದು ಏನು ಸಂವಾದ, ಸಂವಾದದ ಹಿನ್ನೆಲೆ ಏನು ಅಂತ ಗೊತ್ತಾಗೋದಿಲ್ಲ. ನಾನೇ ಒಂದು ಸ್ವಲ್ಪ ಊಹೆ ಮಾಡಿ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಅದನ್ನು ಕೇಳಿದವರು ತಮ್ಮ ಅಭಿಪ್ರಾಯ ತಿಳಿಸಬೇಕು. ಇಂದ್ರ, ಅಗ್ನಿ, ಸೂರ್ಯ ಮತ್ತು ಶಚಿ ಇವರು ಮಾಡಿದಂತಹ ಒಂದು ಪ್ರತಿಜ್ಞೆ, ಅವರು ಮಾಡಿದಂತಹ ಒಂದು ಸಂವಾದ, ಅದನ್ನಿಲ್ಲಿ ಕೇಳ್ತೇವೆ. ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಏತೇನ ಸತ್ಯವಾಕ್ಯೇನ ಪಾದಃ ಕುಂಭಸ್ಯ ಪೂರ್ಯತಾಂ. ಅಂತ ಇಂದ್ರ ಹೇಳಿದಂಥ ಮಾತಿದೆ. ಇಂದ್ರ ಹೇಳಿದ ಮಾತಿಗೆ ಏನರ್ಥ? ಈ ವೈಷ್ಣವ ಪಾಠಕ್ಕನುಸಾರವಾಗಿ ಅಲ್ಲೊಂದು ಲಕ್ಷಾಲಂಕಾರದ ವಿವರವೂ ಇದೆ, ಅಲ್ಲೊಂದು ಅರ್ಥನ ಬೇರೆ ಇದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೊಂದು ಅಧ್ಯಾಯ ಬೇರೆ, ಅದೊಂದು ಪಾಠನೇ ಬೇರೆ ಇದೆ. ರಾಜ್ಯೇ ವಿಪ್ರಾನ್ ಪ್ರಪಶ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಏತೇನ ಸತ್ಯವಾಕ್ಯೇನ ಪಾದಃ ಕುಂಭಸ್ಯ ಪೂರ್ಯತಾಂ. ನನ್ನ ಸಾಮ್ರಾಜ್ಯದಲ್ಲಿ, ಮೂರ್ಲೋಕವೇ ನನ್ನ ಸಾಮ್ರಾಜ್ಯ, ಈ ಮೂರು ಲೋಕದಲ್ಲಿಯೂ ಕೂಡ ಕಾಮಕ್ರೋಧ ರಹಿತರಾದಂತಹ ಜ್ಞಾನಿಗಳಾದ ಬ್ರಾಹ್ಮಣರನ್ನು ನಾನು ಕಾಣ್ತಾ ಇದ್ದೇನೆ. ನನ್ನ ಈ ಆಳ್ವಿಕೆಯಲ್ಲಿ ಕಾಮಕ್ರೋಧ ರಹಿತರಾದ ಬ್ರಾಹ್ಮಣರು ಸಂತೋಷವಾಗಿ ಬದುಕಿದ್ದಾರೆ ಅಂತ ಅವನ ಅಭಿಪ್ರಾಯ ಇಂದ್ರಂದು. ಇದೊಂದು ಸತ್ಯ, ಪರಮ ಸತ್ಯ. ಇದರಿಂದ ಈ ಸತ್ಯವನ್ನು ನಾನು ಹೇಳಿದ್ದರಿಂದ ಈ ಒಂದು ಗಡಿಗೆಯ ಒಂದು ಕಾಲು ಭಾಗ ತುಂಬಲಿ. ಇವರು 4 ಜನರು ಹೀಗೆ ಪ್ರತಿಜ್ಞೆ ಮಾಡ್ತಾರೆ, ಗಡಿಗೆಯ ಒಂದು 4ನೇ ಒಂದು ಭಾಗ ತುಂಬಲಿ ಅಂತ. ಆ ಗಡಿಗೆ 4ನೇ ಒಂದು ಭಾಗ ತುಂಬಲಿ ಅಂತ ಅವರು ಯಾವಾಗ ಹೇಳ್ತಿದ್ದಾರೆ? ತುಂಬದೇ ಇರುವಂತಹ ಪ್ರಸಂಗ ಏನಾದರೂ ಬಂದಿತ್ತ? ಅದು ಇಲ್ಲೆಲ್ಲೂ ವಿವರಕ್ಕೆ ನಮಗೆ ಕಾಣಿಸೋದಿಲ್ಲ. ಯಾರು ಅನುವಾದ ಮಾಡೋರು, ವ್ಯಾಖ್ಯಾನ ಮಾಡೋರು ಅದನ್ನ ಬರೆದಿಲ್ಲ ಕೂಡ. ಅದರಿಂದ ಇದು ಬಹಳ ವಿಚಿತ್ರವಾಗಿದೆ. ನಾನೇನು ಊಹೆ ಮಾಡ್ತೇನೆ, ಒಂದು ಬಾರಿ ಇಂದ್ರ, ಅಗ್ನಿ, ಸೂರ್ಯ ಮತ್ತು ಶಚಿ ಯಾವುದೋ ಒಂದು ಪ್ರಸಂಗದಲ್ಲಿ ನೀರು ತರಲಿಕ್ಕೆ ಅಂತ ಹೋಗಿದ್ರು. ನೀರು ತರಲಿಕ್ಕೆ ಅಂತ ಹೋದಾಗ ಅವರವ್ರ ಕೈಗಳಲ್ಲಿ ಒಂದೊಂದು ಗಡಿಗೆ ಇತ್ತು. ಆ ಗಡಿಗೆ ಮುಕ್ಕಾಲು ಭಾಗ ಮಾತ್ರ ತುಂಬುತ್ತಾ ಇತ್ತು, ಒಂದು ಭಾಗ ತುಂಬಿದ್ದೇ ಇಲ್ಲ. ಆವಾಗ ಅವರು ತಾವು ಕಂಡುಕೊಂಡಂತಹ ಒಂದು ಸತ್ಯವನ್ನ, ತಮ್ಮ ಜೀವಮಾನದಲ್ಲಿ ತಾವು ಅಳವಡಿಸಿಕೊಂಡಂತಹ ಒಂದು ಸತ್ಯವನ್ನ
ಹೀಗೆ ಉಚ್ಚರಿಸಿದರು. ಉಚ್ಚರಿಸಿದಾಗ ಖಾಲಿ ಉಳಿದಂತಹ 4ನೇ ಒಂದು ಭಾಗವೂ ಕೂಡ ತುಂಬಿತ್ತು. ಯಾವ ಭಾಗದಲ್ಲಿ ಅವರು ಯಾವ ಪ್ರಸಂಗದಲ್ಲಿ ಯಾವ ಕಾರ್ಯಕ್ಕಾಗಿ ನೀರು ತರಲಿಕ್ಕೆ ಹೋಗಿದ್ರು ಅದೆಲ್ಲ ಗೊತ್ತಿಲ್ಲ, ಅದಿಲ್ಲೇನು ಹೇಳಲಿಲ್ಲ. ಅದು ಹಾಗೆ ಊಹೆ ಮಾಡದೆ ಹೋದ್ರೆ ಈ ಕಥೆ ಏನು ಅಂತ ಗೊತ್ತೂ ಆಗೋದಿಲ್ಲ ನಮಗೆ. ಅಂತ ವಿಚಿತ್ರವಾದ ಕಥೆನೇ ಅದು. ಹಿಂದೆ ಅನೇಕ ಕಡೆ ನಾವು ಮಹಾಭಾರತ ಭಾಗವತಾದಿಗಳಲ್ಲಿ ನೋಡಿದ್ದೇವೆ. ಕಶ್ಯಪ ಮೊದಲಾದವರು ದೊಡ್ಡ ದೊಡ್ಡ ಋಷಿಗಳು, ಕೆಲವು ಬಾರಿ ಇಂದ್ರಾದಿಗಳಿಗೆ ಪೂಜ್ಯರಾದಂಥ ಋಷಿಗಳು, ಅಥವಾ ಸ್ವಯಂ ಚತುರ್ಮುಖ ಬ್ರಹ್ಮನೇ ಯಜ್ಞ ಮಾಡುವಂತಹ ಪ್ರಸಂಗ ಬಂದಾಗ ಅನೇಕ ಜನ ದೇವತೆಗಳೆಲ್ಲ ಅಲ್ಲಿ ಹೋಗಿ ಸೇವಾ ಮಾಡೋದು ಇದೆಲ್ಲ ಇದ್ದೇ ಇದೆ. ಇಂದ್ರನೂ ಕೂಡ ಕಶ್ಯಪ ಮಾಡಿದ ಯಜ್ಞದಲ್ಲಿ ಕಟ್ಟಿಗೆ ಮೊದಲಾದಂಥ ಒಂದು ಸಂಗ್ರಹ ಮಾಡಿದ. ಕೆಲವು ಬಾರಿ ದೇವತೆಗಳು ಬಂದು ಬಡಿಸ್ತಾರೆ, ಬಂದ ಸಾರ್ವಜನಿಕರಿಗೆಲ್ಲರಿಗೂ ದೇವತೆಗಳು ಬಡಿಸ್ತಾರೆ ಅಂತ ಹೀಗೆಲ್ಲ ಇದೆ. ಕೆಲವು ಬಾರಿ ರಾಜರ ಮೇಲಿನ ಪ್ರೀತಿಯಿಂದ, ರಾಜನ ಮೇಲಿನ ವಾತ್ಸಲ್ಯದಿಂದ ದೇವತೆಗಳಲ್ಲಿ ಬಂದು ಸೇವಾ ಮಾಡುವುದು ಇದೆ. ಮರುತ್ತ ಅನ್ನೋ ರಾಜನ ಯಜ್ಞದಲ್ಲಿ ದೇವತೆಗಳು ಬಂದು ಪರಿವೇಷ್ಟಾರಹ ಬಡಿಸುವವರಾಗಿದ್ರು ಅಂತ ಹೀಗೆ ಕೇಳ್ತೇವೆ. ಹಾಗೆ ಯಾವುದಾದ್ರೂ ಕೆಲವು ರಾಜರ ಮೇಲಿನ ವಾತ್ಸಲ್ಯದಿಂದ, ಅಥವಾ ಕೆಲವು ಋಷಿಗಳ ಮೇಲಿನ ಗೌರವದಿಂದ, ಅಥವಾ ಸ್ವಯಂ ಚತುರ್ಮುಖ ಬ್ರಹ್ಮ ಕೂಡ ಅನೇಕ ಬಾರಿ ಯಜ್ಞ ಮಾಡಿದ ಉಲ್ಲೇಖ ಪುರಾಣಗಳಲ್ಲಿ ಕಾಣಿಸ್ತದೆ. ಅಂತಹ ಎಲ್ಲ ಪ್ರಸಂಗಗಳಲ್ಲಿ ಏನಾದರೂ ಸೇವಾ ಮಾಡಲಿಕ್ಕೆ ಅಂತ ಈ ಇಂದ್ರ, ಅಗ್ನಿ, ಸೂರ್ಯ, ಶಚಿಗಳು ಬಂದಿರಬೇಕು. ನೀರು ತುಂಬಲಿಕ್ಕೆ ಹೋದಾಗ ಯಾವುದೋ ಕಾರಣದಿಂದಾಗಿ ಆ ಮುಕ್ಕಾಲು ಭಾಗ ಮಾತ್ರ ಗಡಿಗೆ ತುಂಬಿತ್ತು, ಒಂದು ಭಾಗ ತುಂಬಲೇ ಇಲ್ಲ. ಆಗ ಇಂದ್ರ ಏನು ಹೇಳಿದ, ನನ್ನ ರಾಜ್ಯದಲ್ಲಿ ಕಾಮಕ್ರೋಧ ರಹಿತರಾದಂಥ ಬ್ರಾಹ್ಮಣರನ್ನು ನಾನು ಕಾಣ್ತಾ ಇದ್ದೇನೆ. ಈ ಸತ್ಯದಿಂದ ಆ ಬ್ರಾಹ್ಮಣರ ಬಗ್ಗೆ ನಾನು ಇಟ್ಕೊಂಡಿರುವಂತಹ ಒಂದು ಗೌರವ ಇತ್ಯಾದಿಗಳ ಕಾರಣದಿಂದ ಈ ಒಂದು ಕಾಲು ಭಾಗ ತುಂಬಲಿ ಅಂತ ಅವನು ಹೇಳಿದ. ಇದು ನಾನು ಅಲ್ಲಿ ಊಹೆ ಮಾಡಿದಂತಹ ಒಂದು ಬ್ಯಾಕ್ಗ್ರೌಂಡ್. ಇದ್ರ ಬಗ್ಗೆ ಕೇಳಿದವರು ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ಈ ಯಥಾ ರಾಜ್ಯೇ ವಿಪ್ರಾನ್ ಪ್ರಪಶ್ಯಾಮಿ, ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ. ರಾಜ್ಯೇ ವಿಪ್ರಾನ್ ಪ್ರಪಶ್ಯಾಮಿ ಅಂತ ಹೇಳಿ TR ಕೃಷ್ಣಾಚಾರ್ಯ ಪಾಠದಲ್ಲೂ ಇದೆ. ಒಂದು ಪಾಠಾಂತರ ಇದೆ, ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತ ಅಂತ ಇನ್ನೊಂದು ಪಾಠವೂ ಇದೆ. ಅದು TR ಕೃಷ್ಣಾಚಾರ್ಯ ಪಾಠದಲ್ಲೇ ಅಡಿ ಟಿಪ್ಪಣಿ ರೂಪದಲ್ಲಿ ಕೊಟ್ಟಿದ್ದಾರೆ. ರಾಜ್ಯವನ್ನ ಕಾಮಕ್ರೋಧ ರಹಿತನಾಗಿ ನಾನು ಆಳ್ತಾ ಇದ್ದೇನೆ, ನನ್ನ ಕರ್ತವ್ಯವನ್ನು ನಾನು ಕಾಮಕ್ರೋಧ ರಹಿತನಾಗಿ ಮಾಡ್ತಾ ಇದ್ದೇನೆ. ಕಾಮಕ್ರೋಧ ರಹಿತನಾಗಿ ರಾಜನೊಬ್ಬ ರಾಜ್ಯಾಡಳಿತ ಮಾಡಬೇಕಾದ ಒಂದು ಕರ್ತವ್ಯ ಆಗಿರ್ತದೆ. ಹಾಗೆ ನಾನು ಮಾಡ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು ಹೌದಾದರೆ, ನಾನು ಕಾಮಕ್ರೋಧ ರಹಿತನಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರೋದು ಹೌದಾದರೆ, ಅಂಥ ಒಂದು ಪುಣ್ಯ ನನಗೆ ಬೆಂಗಾವಲಾಗಿರುವುದಾದರೆ ಈ ಗಡಿಗೆ ಇನ್ನೊಂದು ಭಾಗ ತುಂಬಲಿ, ಕೊನೆಯ ಒಂದು ಪಾದ ತುಂಬಲಿ ಅಂತ ಅವನು ಹೇಳ್ತಾ ಇದ್ದಾನೆ. ಈ ಪಾಠ ಚೆನ್ನಾಗಿದೆ. ಯಥಾ ರಾಜ್ಯಂ ಪ್ರಪಾಸ್ಯಾಮಿ, ನಾನು ಆಳ್ತಾ ಇದ್ದೇನೆ, ಕಾಮಕ್ರೋಧ ವಿವರ್ಜಿತ. ರಾಜ್ಯೇ ವಿಪ್ರಾನ್ ಪ್ರಪಶ್ಯಾಮಿ ಅನ್ನುವುದಕ್ಕಿಂತ ಯಥಾ ರಾಜ್ಯಂ ಪ್ರಪಾಸ್ಯಾಮಿ, ಪ್ರಪಶ್ಯಾಮಿ ಅಂದ್ರೆ ನೋಡುತ್ತೇನೆ, ಪ್ರಪಾಸ್ಯಾಮಿ ಅಂದ್ರೆ ಆಳ್ತಾ ಇದ್ದೇನೆ. ಹೇಗೆ ಅಂದ್ರೆ ಕಾಮಕ್ರೋಧ ವಿವರ್ಜಿತ ಅಂತ ಇಂದ್ರ ಹೇಳ್ಕೊಂಡಿದ್ದು. ಅದರ ಪ್ರಭಾವದಿಂದಾಗಿ ಆ ಗಡಿಗೆ ಕೊನೆಯ ಒಂದು ಪಾದ ಕೂಡ ತುಂಬುವುದು ಅಲ್ಲಿ ಆಗ್ತದೆ. ಇಲ್ಲಿ ಲಕ್ಷಾಲಂಕಾರದಲ್ಲಿ ಮತ್ತು ಲಕ್ಷಾಲಂಕಾರ ಅನುಸರಿಯಾದಂತಹ ಪಾಠದಲ್ಲಿ ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಅಂತ ಇದೆ. TR ಕೃಷ್ಣಾಚಾರ್ಯ ಪಾಠದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟದ್ದು ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತ ಅಂತ ಹೇಳಿ ಪ್ರಥಮ ವಿಭಕ್ತಿ ಏಕವಚನ. ಈ ವೈಷ್ಣವ ಪಾಠದಲ್ಲಿರುವುದು ಕಾಮಕ್ರೋಧ ವಿವರ್ಜಿತಾನ್ ಅಂತ. ಅದಕ್ಕೆ ಲಕ್ಷಾಲಂಕಾರ ಹೀಗೆ ಅದನ್ನು ವಿವರಿಸಿ ಕೂಡ ಬರೆದಿದೆ ಕೂಡ. ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್. ಇದು ಲಕ್ಷಾಲಂಕಾರ ಹೀಗೊಂದು ವಾಕ್ಯವನ್ನು ಪ್ರಯೋಗ ಮಾಡಿದೆ. ಏತೇನ ಸತ್ಯವಾಕ್ಯೇನ ಪಾದಃ ಕುಂಭಸ್ಯ ಪೂರ್ಯತಾಂ ಇತ್ಯತ್ರ ಯಥಾ ರಾಜ್ಯಂ ಪ್ರಪಾಸ್ಯಾಮಿ ದಿನೇ ದಿನೇ ಪಾಲಯಿಷ್ಯಾಮಿ. ಪ್ರಪಾಸ್ಯಾಮಿ ಅಂದ್ರೆ ಪಾಲಿಸುತ್ತೇನೆ, ಪಾರಕ್ಷಣೆ ಅಂತ ಧಾತು. ಕುಂಭಸ್ಯ ಪಾದಃ ಚತುರ್ಥ ಭಾಗ ಏಕೋ ಭಾಗ, 4 ಭಾಗಗಳಲ್ಲಿ ಒಂದು ಭಾಗ ಬಾಕಿ ಉಳಿದಿದೆ, ನೀರು ತುಂಬಿಲ್ಲ ಇನ್ನು, ಅದೊಂದು ತುಂಬಲಿ. ಕುಂಭೆ ಏಕಪಾದೋನತೆಯ ಉದಕೆ ಪೂರಿತೆ ಸತಿ.
ಒಂದು ಪಾದ ಬಾಕಿ ಇರುವಷ್ಟು ಮಾತ್ರ ಗಡಿಗೆ ತುಂಬಿತ್ತು, ಇನ್ನೊಂದು ಪಾದ ಹಾಗೆ ಊನವಾಗಿತ್ತು. ಉರ್ವರಿತಃ ಏಕಃ ಭಾಗ, ಉಳಿದ ಒಂದು ಭಾಗವು ಮಮ ವಚನೇ ಸತ್ಯಮಸ್ತಿ ಚೇತ್, ನಾನು ಹೇಳಿದ್ದು ಸತ್ಯವಾದರೆ ಸ್ವಯಮೇವ ಪೂರ್ಯತಾಂ, ಇಲ್ಲಿವರೆಗೆ ತುಂಬದೇ ಇರುವಂತಹ 4ನೇ ಭಾಗ ಒಂದು ತುಂಬಲಿ. ಯಥಾ ಸತ್ಯಬಲೇನ ಅಗ್ನಿ ಅನುಷ್ಣಃ ಭವತಿ ತದ್ವದಿತಿ ಭಾವ. ಕೆಲವು ಬಾರಿ ಹೀಗೆ ಅದನ್ನ ಪ್ರತಿಜ್ಞೆ ಮಾಡ್ತಾ ಇರ್ತಾರೆ. ಅದು ಉಪನಿಷತ್ನಲ್ಲಿ ಕೂಡ ಒಂದ್ ಕಡೆ ಬಂದಿದೆ. ಪ್ರಾಚೀನ ಕಾಲದಲ್ಲಿ ಹಾಗೊಂದು ಸತ್ಯ ಪರೀಕ್ಷೆ ಕೂಡ ಮಾಡ್ತಾ ಇದ್ರು ಅಂತ ಇದೆ. ಒಬ್ಬ ಕಳ್ಳತನದ ಆಪಾದನೆಗೆ ಒಳಗಾದಾಗ ಅವನು ವಾಸ್ತವಿಕವಾಗಿ ಕಳ್ಳತನ ಮಾಡಿದ್ದಾನೋ ಇಲ್ಲೋ ಅಂತ ನೋಡುವ ಪ್ರಸಂಗ ಬಂತು. ಅವಾಗ ಏನ್ ಮಾಡ್ಬೇಕು? ಕಬ್ಬಿಣ ಒಂದನ್ನ ಕಾಸಿ ಅವನಿಗೆ ಹಿಡಿಲಿಕ್ಕೆ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರುವುದು, ನಾನು ಸುಳ್ಳುಗಾರನಲ್ಲ, ನಾನು ಕಳ್ಳನಲ್ಲ, ನಾನು ಹೇಳಿದ್ದು ಸತ್ಯವಾಗಿದ್ರೆ, ನಾನು ಪ್ರಾಮಾಣಿಕನಾಗಿದ್ರೆ ಈ ಗಡಿಗೆ ನನ್ನ ಸುಡದೇ ಇರಲಿ, ಈ ಕಬ್ಬಿಣ ನನ್ನನ್ನು ಸುಡದೇ ಇರಲಿ. ನಾನು ಒಂದು ವೇಳೆ ಅಪ್ರಾಮಾಣಿಕನಾಗಿದ್ರೆ, ನಾನು ಕಳ್ಳನೇ ಆಗಿದ್ರೆ, ಆಗ ನಾನು ಹಿಡಿದಿರುವಂತಹ ಈ ಕಬ್ಬಿಣ ನನ್ನನ್ನು ಸುಟ್ಟು ಹಾಕಲಿ. ಇಂಥ ಒಂದು ಪರೀಕ್ಷೆಯನ್ನು ಮಾಡ್ತಿದ್ರಂತೆ. ಉಪನಿಷತ್ನಲ್ಲಿ ಆ ಕಥಾ ಇದೆ ಅಂತ ಹೇಳಿದ್ರೆ, ಪರಶು ಮಸ್ಮೈ ತಪತ ಅಂತ. ಒಬ್ಬ ಕಳ್ಳತನದ ಆಪಾದನೆಗೆ ಒಳಗಾಗಿ ರಾಜನ ಕೈಗೆ ಸಿಕ್ಕಿ ಬೀಳ್ತಾನೆ. ಪರಶು ಮಸ್ಮೈ ತಪತ, ಒಂದು ಕೊಡಲಿಯನ್ನು ಕಾಯಿಸಿ ತಗೊಂಡು ಬನ್ನಿ ಇವನಿಗಾಗಿ. ಇವನು ಪ್ರಾಮಾಣಿಕನಾಗಿದ್ರೆ ಕೊಡಲಿಯನ್ನು ಹಿಡೀಲಿ, ಪ್ರಾಮಾಣಿಕನಾಗಿದ್ದು ಸತ್ಯವಂತನಾಗಿದ್ರೆ ಆ ಕಾದ ಕೊಡಲಿ ಇವನಿಗೆ ಏನು ಮಾಡೋದಿಲ್ಲ. ಅಪ್ರಾಮಾಣಿಕನಾಗಿದ್ದು ಪ್ರಾಮಾಣಿಕನ ಸೋಗ ಹಾಕಿದ್ರೆ ಅದು ಇವನನ್ನು ಸುಟ್ಟಾಗ್ತದೆ, ಕೈಯನ್ನು ಸುಟ್ಟಾಗ್ತದೆ. ಹೀಗೊಂದು ಶಿಕ್ಷೆ ಆಗಿನ ಕಾಲಕ್ಕೆ ಕೊಡ್ತಾ ಇದ್ರು. ಅದನ್ನ ಲಕ್ಷಾಲಂಕಾರದಲ್ಲಿ ಯಥಾ ಸತ್ಯಬಲೇನ ಅಗ್ನಿ ಅನುಷ್ಠಾ ಭವತೆ, ಇವನು ಸತ್ಯವಂತ ಆಗಿದ್ದ ಹೌದಾದ್ರೆ ಉಷ್ಣವಾದ ಅಗ್ನಿಯು ಅನುಷ್ಠ ಆಗಿಬಿಡ್ತದೆ. ಅದರಂತೆ ತದ್ವದಿತಿ ಭಾವ. ಕಾಮಕ್ರೋಧ ರಹಿತನಾಗಿ ನಾನು ಈ ರಾಜ್ಯವನ್ನು ಆಳ್ತಾ ಇದ್ದೇನೆ, ಅದು ಸತ್ಯವಾಗಿದ್ರೆ ಈ ಒಂದು ಗಡಿಗೆ ತುಂಬಲಿ ಅಂತ ಅದರ ತಾತ್ಪರ್ಯ. ಇಲ್ಲಿ ಆ ಲಕ್ಷಾಲಂಕಾರ ಸತ್ಯಬಲೇನ ಅಗ್ನಿ ಅನುಷ್ಣೋ ಭವತಿ ಅಂತ ಹೀಗೆ ಏನು ಹೇಳಿದ್ದಿದೆಯಲ್ಲ, ಅದಕ್ಕೂ ಈ ಪ್ರಸಂಗಕ್ಕೂ ಯಾಕೋ ಅಷ್ಟಾಗಿ ಹೊಂದುವುದಿಲ್ಲ. ಸತ್ಯಬಲೇನ ಅಗ್ನಿ ಅನುಷ್ಣೋ ಭವತಿ ಅಂತ ಹೇಳಿದಾಗ ಅಪರಾಧಿಯಾದವನು ಹಿಡಿದರೆ ಸುಟ್ಟು ಹಾಕ್ತದೆ, ಅಪರಾಧಿ ಅಲ್ಲದೆ ಇದ್ದವನು ಹಿಡಿದ್ರೆ ಅದೇನು ಸುಟ್ಟು ಹಾಕೋದೇ ಇಲ್ಲ. ಅದು ಅವನ ಮೇಲೆ ಅಪವಾದ ಬಂದಿರ್ತದೆ. ಅಪರಾಧಿ ಅಲ್ಲದೆ ಇದ್ರೂ ಕೂಡ ಅಪವಾದ ಅವನ ಮೇಲೆ ಬಂದಿದ್ದಾಗ ಅವನು ಹಿಡಿದ್ರೆ ಸುಟ್ಟು ಹಾಕೋದಿಲ್ಲ. ಇಲ್ಲಿ ಇಂದ್ರನ ಮೇಲೆ ಅಪವಾದ ಏನು ಬಂದಿಲ್ಲ, ಹಾಗಾಗಿ ಯಥಾ ಸತ್ಯಬಲೇನ ಅಗ್ನಿ ಅನುಷ್ಣೋ ಭವತಿ, ಸತ್ಯದ ಪ್ರಾಮಾಣಿಕತನದ ಬಲದಿಂದ ಉಷ್ಣವಾದ ಅಗ್ನಿಯೂ ಅನುಷ್ಠ ಆಗ್ತದೆ ಅಂತ ಅದೊಂದು ದೃಷ್ಟಾಂತವನ್ನು ಕೊಡೋದು ಯಾಕೋ ಅಷ್ಟು ನನಗೆ ಉಚಿತವಾಗಿ ಕಾಣಲಿಲ್ಲ. ಇರ್ಲಿ, ಲಕ್ಷಾಲಂಕಾರ ಹಾಕಿ ಕೊಟ್ಟಿದ್ದಾರೆ. ಈಗ ನಾವು ನೋಡ್ಬೇಕಾದ ಸಂಗತಿ ಏನು? ಯಥಾರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಅಂತ ವೈಷ್ಣವ ಪಾಠದಲ್ಲಿದೆ. ಲಕ್ಷಾಲಂಕಾರನು ಕೂಡ ಕಾಮಕ್ರೋಧ ವಿವರ್ಜಿತಾನ್ ಅಂತಾನೆ ಅದನ್ನು ತಗೊಂಡಿದೆ. ಕಾಮಕ್ರೋಧ ವಿವರ್ಜಿತಾನ್ ಅಂತ ಅದು ದ್ವಿತೀಯ ವಿಭಕ್ತಿ ಬಹುವಚನ. ಅನುವಾದ ಮಾಡುವಾಗ ಅದನ್ನ ಆ ಶ್ಲೋಕವನ್ನು ಅನುವಾದಿಸುವಾಗ 2ನೇ ಶ್ಲೋಕ ಅದು ಈ ಅಧ್ಯಾಯದ್ದು, ಯಥಾರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ನಾನು ಕಾಮಕ್ರೋಧರಹಿತನಾಗಿ ದೇವರಾಜ್ಯವನ್ನು ರಕ್ಷಣೆ ಮಾಡುವೆನು. ಈ ಸತ್ಯವಚನದಿಂದ 3 ಭಾಗ ನೀರಿನಿಂದ ತುಂಬಿರುವ ಈ ಕುಂಭದ ಇನ್ನೊಂದು ಭಾಗವು ನೀರಿನಿಂದ ತುಂಬಲಿ. ಸತ್ಯವಚನ ಬಲದಿಂದ ಹೇಗೆ ಅಗ್ನಿಯು ಉಷ್ಣವನ್ನು ಕಳೆದುಕೊಳ್ಳುತ್ತಾನೆಯೋ ಅದರಂತೆ. ಲಕ್ಷಾಲಂಕಾರ. ಇದಿಷ್ಟ ಅನುವಾದ. ಕಾಮಕ್ರೋಧ ವಿವರ್ಜಿತಾನ್ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ಇದೆ. ಅಹಂ ನಾನು ರಾಜ್ಯವನ್ನು ಪ್ರಪಾಸ್ಯಾಮಿ ಆಳುತ್ತಿದ್ದೇನೆ. ಅಹಂ ಅಂತ ನಾನು, ಇದು ಪ್ರಥಮ ವಿಭಕ್ತಿ ಏಕವಚನ. ಕಾಮಕ್ರೋಧ ರಹಿತನಾಗಿ ಅಂತ ನನಗದು ವಿಶೇಷಣ ಆಗಬೇಕಾದ್ರೆ ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತ ಅಂತ ಆಗಬೇಕಲ್ಲ. ಕಾಮಕ್ರೋಧ ವಿವರ್ಜಿತಾನ್ ಅಂತ ಹೇಗಾಯ್ತದು? ಆ ಕಾಮಕ್ರೋಧ ವಿವರ್ಜಿತಾನ್ ಅನ್ನೋ ಪಾಠ ಸರಿಯಲ್ಲ. ವೈಷ್ಣವ ಪಾಠದಲ್ಲಿ ಆ ಪಾಠ ಇರೋದು ಸರಿಯಲ್ಲ. ಲಕ್ಷಾಲಂಕಾರ ಅದನ್ನು ಕಾಮಕ್ರೋಧ ವಿವರ್ಜಿತಾನ್ ಅಂತ ತಗೊಂಡು ಹೇಳಿದ್ದು ಕೂಡ ಸರಿಯಲ್ಲ. ಇಷ್ಟು ಹೇಳಿ ಯಥಾರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಅಂತ ಹೇಳಿ
ಆ ದ್ವಿತೀಯ ವಿಭಕ್ತಿ ಬಹುವಚನದ ಶಬ್ದಕ್ಕೆ ಅದೇನೂ ಅರ್ಥವನ್ನು ಕೂಡ ಹೇಳಲಿಲ್ಲ. ಅದು ಬಹಳ ವಿಚಿತ್ರವಾಗಿದೆ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ಯಥಾರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತ ಅನ್ನುವ ಪಾಠವೇ ಸರಿ, ಒಂದು ಉಚಿತವಾದಂತಹ ಪಾಠ. ಯಥಾ ರಾಜ್ಯೇ ವಿಪ್ರಾನ್ ಪ್ರಪಶ್ಯಾಮಿ ಕಾಮಕ್ರೋಧ ವಿವರ್ಜಿತಾನ್ ಅನ್ನುವ ಪಾಠಕ್ಕಿಂತ ಯಥಾ ರಾಜ್ಯಂ ಪ್ರಪಾಸ್ಯಾಮಿ ಕಾಮಕ್ರೋಧ ವಿವರ್ಜಿತ ಅನ್ನುವ ಪಾಠ ಹೆಚ್ಚು ಸೂಕ್ತವಾದದ್ದು. ಇದು ಅಗ್ನಿ ಬಗ್ಗೆ ಆಯಿತು. ಇದು ಇಂದ್ರನ ಬಗ್ಗೆ ಆಯಿತು. ಅಗ್ನಿ ಏನ್ ಮಾಡಿದ? ಎಲ್ಲಿ ಬ್ರಾಹ್ಮಣರು ಭೋಜನ ಮಾಡುವುದಿಲ್ಲವೋ ಅಲ್ಲಿ ನಾನು ಕೂಡ ಊಟ ಮಾಡೋದಿಲ್ಲ. ಈ ಸತ್ಯವಾಕ್ಯದಿಂದ ಕುಂಭದ 4ನೇ ಒಂದು ಭಾಗ ಅದು ತುಂಬಲಿ. ಇಲ್ಲೆಲ್ಲ ಪಾದ ಅಂತಿದೆ ಮೂಲದಲ್ಲಿ. ಪಾದ ಅಂತ ಅನ್ನೋದನ್ನ 4ನೇ ಒಂದು ಭಾಗ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಭಾಗ ಅಂತ ಅರ್ಥ ಮಾಡೋದು ಅಷ್ಟು ಸರಿ ಕಾಣಿಸೋದಿಲ್ಲ. 4ನೇ ಒಂದು ಭಾಗ ಅಂತಾನೆ ಅದನ್ನ ಅನುವಾದ ಮಾಡಬೇಕು, ಅಥವಾ 4ನೇ ಒಂದು ಪಾದ ಅಂತ ಮಾಡಿದ್ರು ಆಗಬಹುದು. ಕೇವಲ ಇನ್ನೊಂದು ಭಾಗ ಅಂತ ಅದು ಅನುವಾದ ಸರಿಯಲ್ಲ. ಬ್ರಾಹ್ಮಣರು ಭೋಜನ ಆದ್ರೆ ನಾನು ಕೂಡ ಅಗ್ನಿಯು ಭೋಜನ ಮಾಡಿದಂತೆ. ಅವರು ಎಲ್ಲಿ ಭೋಜನ ಮಾಡೋದಿಲ್ಲ ಅಲ್ಲಿ ನಾನು ಮಾಡೋದಿಲ್ಲ ಅಂತ ಅಗ್ನಿ ಹೇಳಿದ. ಅದರಿಂದ ಆ ಕುಂಭ ತುಂಬಲಿ. ಸೂರ್ಯ ಹೇಳಿದ, ನಾನು ಯಾವತ್ತೂ ಕೂಡ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ನನ್ನ ಪ್ರಖರವಾದ ಕಿರಣಗಳನ್ನ ಹೊರಸೂಸಿ ಅವರಿಗೆ ನೋವು ಮಾಡೋದಿಲ್ಲ. ಇದು ನನ್ನ ಪ್ರತಿಜ್ಞೆ. ಈ ಪ್ರತಿಜ್ಞೆ ಸತ್ಯ ಆದರೆ ಕುಂಭ ತುಂಬಲಿ ಅಂತ. ಮುಂದೆ ಶಚಿ ಹೇಳಿದ್ಲು, ನಾನು ಯಾವತ್ತೂ ಕೂಡ ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನನ್ನ ಪತಿಯಾದ ಇಂದ್ರನಿಗೆ ಅವಮಾನ ಮಾಡಿಲ್ಲ. ಇದು ಹೌದಾದ್ರೆ ಈ ಕುಂಭ ತುಂಬಲಿ ಅಂತ ಅವಳು ಹೇಳಿದ್ಲು. ಆಗ ಕುಂಭ ತುಂಬಿತು ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ಈ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗಾಗಲೇ ಹೇಳಿದಂತೆ 10ನೇ ಅಧ್ಯಾಯ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 10ನೇ ಅಧ್ಯಾಯ ಮುಕ್ತಾಯವಾಗಿದೆ. ಒಂದೇ ಅಧ್ಯಾಯವನ್ನು ನೋಡಿದ್ದೇವೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 13 ಮತ್ತು 14ನೇ ಪಾಠಗಳನ್ನು ನೋಡಿದ್ದೇವೆ. ವೈಷ್ಣವ ಪಾಠದಲ್ಲಿ 10 ಮತ್ತು 11ನೇ ಅಧ್ಯಾಯಗಳನ್ನು ನೋಡಿ ಮುಗಿಸಿದ್ದೇವೆ. ಉತ್ತರ ಭಾರತದ ಪಾಠದಲ್ಲಿ ಈ ಅಧ್ಯಾಯ ಕಾಣಿಸುವುದೇ ಇಲ್ಲ. ಹಾಗಾಗಿ ಅಲ್ಲಿ ಕಥೆಯೂ ಇಲ್ಲ, ಈ ಅಧ್ಯಾಯವೂ ಕೂಡ ಕಾಣಿಸೋದಿಲ್ಲ. ಇಡೀ ಅನುಶಾಸನ ಪರ್ವದ ಪರಿವಿಡಿ ಒಂದು ಬಾರಿ ನಾನು ನೋಡಿದೆ. ನನಗಲ್ಲಿ ಎಲ್ಲೂ ಕೂಡ ಈ ಕಥೆ ಕಾಣಲಿಲ್ಲ. ಅದರಿಂದ ಉತ್ತರ ಭಾರತದ ಪಾಠದಲ್ಲಿ ಪ್ರಾಯ ಇದು ಇಲ್ಲ ಅಂತ ಭಾವಿಸಿದ್ದೇನೆ. ಮತ್ತು ಬೇರೆ ಪಾಠಗಳಲ್ಲಿ ಯಾರಿಗಾದರೂ ಇದು ಕಂಡ್ರೆ ದಯವಿಟ್ಟು ನನಗೆ ಅದನ್ನು ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.